ಟು ವಿದ್ಯಾದಾನ ಡಿಫೆನ್ಸ್ ಅಕಾಡೆಮಿ. ಸೊ ಇವತ್ತು ಒಂದು ಏನು ಸಿಹಿ ಸುದ್ದೀಪ ಅಂತಂದ್ರೆ ನಿನ್ನೆ CISF ಫೈರ್ಮ್ಯಾನ್ ನೋಟಿಫಿಕೇಷನ್ ಔಟ್ ಆಗಿದೆ. ಸೊ ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಏನಪ್ಪ ಅಂತಂದ್ರೆ ಮೊನ್ನೆ ITBP ನೋಟಿಫಿಕೇಷನ್ ಮತ್ತು ಇವತ್ತು CISF ಫೈರ್ಮ್ಯಾನ್ ನೋಟಿಫಿಕೇಷನ್ ಮತ್ತು ಶೀಘ್ರದಲ್ಲೇ ಏನಪ್ಪ ಅಂದರೆ SSCGD ನೋಟಿಫಿಕೇಷನ್ ಬರುವಂಥ ಸಾಧ್ಯತೆಗಳದವು. ಸೊ ನಿನ್ನೆ ಬಂದಂಥ CISF ಫೈರ್ಮ್ಯಾನ್ ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನಾನು ಇಲ್ಲೇ ವಿಡಿಯೋದಲ್ಲಿ ಒದಗಿಸ್ತೇನೆ. ಸೊ ನೋಡಿರಿ, ಇಲ್ಲಿ ನೋಡಿರಿ, ಈ CISF ಫೈರ್ಮ್ಯಾನ್ ನೋಟಿಫಿಕೇಷನ್ನಲ್ಲಿ ಒಟ್ಟು 1130 ಪೋಸ್ಟ್ಗಳು ಆಲ್ ಓವರ್ ಇಂಡಿಯಾ ಕರೆದಿದ್ದಾನೆ. ಈ ಪೋಸ್ಟ್ಗಳಿಗಾಗಿ ಆನ್ಲೈನ್ ಅಪ್ಲಿಕೇಶನನ್ನು 31ನೇ ತಾರೀಕು 8ನೇ ತಿಂಗಳ ಚಾಲೂ ಮಾಡ್ತಾರೆ. ಅಂದರೆ ಇದೇ ತಿಂಗಳದ 31ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಮತ್ತು ಸೆಪ್ಟೆಂಬರ್ ತಿಂಗಳು 30ನೇ ತಾರೀಕುವರೆಗೂ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕ್ಬೋದು. ಕರ್ನಾಟಕಕ್ಕಾಗಿ ಈ 1130 ಪೋಸ್ಟ್ಗಳಲ್ಲಿ 33 ಪೋಸ್ಟ್ಗಳಿಗೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕರ್ನಾಟಕಕ್ಕೆ ರಿಸರ್ವ್ ಇಟ್ಟಿದ್ದಾರೆ. ಅದರ ಅರ್ಥ ಈ 33 ಪೋಸ್ಟ್ಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರ್ತಾವೆ. ಇಲ್ಲಿ ನೋಡ್ರಿ, ಈ CISF ಫೈರ್ಮ್ಯಾನ್ ನೋಟಿಫಿಕೇಷನ್ ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್. ಸೊ ಪುರುಷ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಈ ನೋಟಿಫಿಕೇಷನ್ ಇರುತ್ತದೆ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಈ ನೋಟಿಫಿಕೇಷನ್ ಇರುವುದಿಲ್ಲ. ಇಲ್ಲಿ ನೋಡ್ರಿ, ಮೋಡ್ ಆಫ್ ಅಪ್ಲಿಕೇಶನ್ ಆನ್ಲೈನ್. ಸೊ ನೀವು ಆಫ್ಲೈನ್ ಅಲ್ಲ, ಇದನ್ನು ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಆನ್ಲೈನ್ ಮುಖಾಂತರ ಈ ಅಪ್ಲಿಕೇಶನ್ನ 31ನೇ ತಾರೀಕು ಸ್ಟಾರ್ಟ್ ಆದಮೇಲೆ ಹಾಕ್ಬೋದು. ಈ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾವು ನಮ್ಮ ಚಾನಲ್ ಮುಖಾಂತರ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಏನು ಡಾಕ್ಯುಮೆಂಟಲ್ಲಿ ಬೇಕಾಗ್ತಾವೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ನೋಡ್ರಿ, ಈ CISF ಫೈರ್ಮ್ಯಾನಿಗೆ ಕ್ವಾಲಿಫಿಕೇಷನ್ ಬಂದು 12th PUC ಕಂಪಲ್ಸರಿ ಸೈನ್ಸ್ ಆಗಿರಬೇಕು. ಸೊ ನೋಡ್ರಿ, ಇಲ್ಲೇ ಕಂಪಲ್ಸರಿ ಏನು ಮಾಡಿದಾನಂದರೆ ಸೈನ್ಸ್ PUC ಆಗಿರುವಂಥ ಪುರುಷ ವಿದ್ಯಾರ್ಥಿಗಳಿಗೆ ಮಾತ್ರ CISF ಫೈರ್ಮ್ಯಾನ್ ನೋಟಿಫಿಕೇಷನ್ನ ಜಾರಿಗೆ ಮಾಡಿದಾನೆ. ಇಲ್ಲಿ ನೋಡ್ರಿ, ಮತ್ತು ಆ ವಿದ್ಯಾರ್ಥಿಗಳಿಗೆ ಹೈಟ್ ಎಷ್ಟು ಇರಬೇಕು, ಫಿಸಿಕಲ್ ಸ್ಟ್ಯಾಂಡರ್ಡ್. ಸೊ ಹೈಟ್ ಎಷ್ಟಪ್ಪ ಅಂತಂದರೆ 170 ಸೆಂಟಿಮೀಟರ್. ಸೊ ಇದು ಜನರಲ್ ಎಲ್ಲ ವಿದ್ಯಾರ್ಥಿಗಳಿಗೆ. ಆದರೆ ಇಲ್ಲೇ ST ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಹೈಟ್ ರಿಲ್ಯಾಕ್ಸೇಷನ್ ಇದೆ. ಎಷ್ಟಪ್ಪ ಅಂತಂದ್ರೆ 162.5 ಸೆಂಟಿಮೀಟರ್ ಇದ್ರೂ ಸಾಕು ST ಕ್ಯಾಂಡಿಡೇಟ್ಗಳು ಈ CISF ಫೈರ್ಮ್ಯಾನ್ ನೋಟಿಫಿಕೇಷನ್ನ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ಎಷ್ಟೈತಿ ಸರ್ ನೋಡ್ರಿ, ಇಲ್ಲಿ ಏಜ್ ಎಷ್ಟೈತಪ್ಪ ಅಂತಂದ್ರೆ 18ರಿಂದ 23. ಓಕೆ, ಸೊ 18ರಿಂದ 23ರ ಮಧ್ಯೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಜೊತೆಗೆ SC ಮತ್ತು ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್, OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಈ ನೋಟಿಫಿಕೇಷನಲ್ಲಿ ಕೊಡಲಾಗೈತಿ. ಸೊ ಇದೆಲ್ಲ ಮಾಹಿತಿ ಏನಪ್ಪ ಅಂತಂದ್ರೆ ಏಜ್, ಹೈಟ್, ಕ್ವಾಲಿಫಿಕೇಷನ್, ಅಪ್ಲಿಕೇಶನ್ ಯಾವ ಥರ ಇರುತ್ತೆ, ಯಾವಾಗ ಓಪನ್ ಆಗುತ್ತೆ, ಮತ್ತು ಇದೆಲ್ಲ ಮಾಹಿತಿ ಈಗ ನೀವು ತಿಳ್ಕೊಂಡ್ರಿ. ಸೊ ಈಗೇನು ಮಾಡೋಣ, ನಾವು ಸಿಲೆಬಸ್ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಈ CISF ಫೈರ್ಮ್ಯಾನ್ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 100 ಕ್ವಶನ್ಗಳಿರ್ತಾವೆ. ಓಕೆ, ಈ 100 ಕ್ವಶನ್ಗಳಿಗೆ ಇಲ್ಲಿ ಒಂದು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಸುದ್ದಿ ಏನಪ್ಪ ಅಂದ್ರೆ ಇದು ಯಾವುದಕ್ಕೂ ಸಹ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಸೊ ನೋಡ್ರಿ, ಇದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಈಗ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತಂದರೆ ಕಾಂಪಿಟೇಷನ್ ಏನಾಗ್ಬೋದು, ಜಾಸ್ತಿ ಆಗ್ಬೋದು. ಕಟ್ ಆಫ್ ಏನಾಗ್ಬೋದು, ಜಾಸ್ತಿ ಆಗ್ಬೋದು. ಇಲ್ಲಿ ಕಟ್ ಆಫ್ ಜಾಸ್ತಿ ಆಗೋಕ್ಕೆ ಭಾಳಷ್ಟು ಕಾರಣಗಳದಾವೆ. ಒಂದು, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಎರಡನೇದ್ದು, ಎಷ್ಟೋ ದಿನದಿಂದ ನೋಟಿಫಿಕೇಷನ್ ಆಗಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಕಾಯಕತ್ತಿದ್ರು. ಸೊ ಈ ತಿಂಗಳಿಗೆ ಹೆಂಗೆ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದ್ದಾವಲ್ಲ, ಅದೊಂದು ಕಾರಣ. ಮತ್ತು ಏನಪ್ಪ ಅಂತಂದ್ರೆ ನೆಗೆಟಿವ್ ಮಾರ್ಕಿಂಗ್. ಸೊ ವಿದ್ಯಾರ್ಥಿಗಳು ರೆಡಿನೂ ಆಗಿದ್ದಾರೆ ಎಕ್ಸಾಮ್ ಬರೆಯೋಕೆ, ನೆಗೆಟಿವ್ ಮಾರ್ಕಿಂಗ್ನೂ ಇಲ್ಲ. ಸೊ ಗ್ಯಾರಂಟಿ ಏನಾಗ್ಬೋದು, ಇಲ್ಲೇ ಕಟ್ ಆಫ್ ಜಾಸ್ತಿ ಹೋಗುವ ಸಾಧ್ಯತೆ ಐತಿ. ಇಲ್ಲಿ ಬರ್ರಿ, ಹಾಗಾದ್ರೆ ಈ 100 ಕ್ವಶನ್ಗಳಿಗೆ ಎಷ್ಟು ನಿಮಿಷ ಇರ್ತೈತಿ? ಒಟ್ಟು 120 ನಿಮಿಷ ಇರ್ತೈತಿ. ಅದರ ಅರ್ಥ 2 ಗಂಟೆ ಎಕ್ಸಾಮ್ ಇರ್ತೈತಿ. ಸೊ ನೀವು ಸಫಿಷಿಯೆಂಟಾಗಿ 100 ಕ್ವಶನ್ಗಳನ್ನು ಆರಾಮ್ಸೆ ಆಗಿ ಏನು ಮಾಡ್ಬೋದು, ಟಚ್ ಮಾಡಿ ಬರ್ಬೋದು. ಸರ್ ಹಾಗಾದರೆ ಸಿಲೆಬಸ್ ಏನಿರುತ್ತೆ ನೋಡಿರಿ, ಸಿಲೆಬಸ್ 4 ಸೆಕ್ಷನ್ ಇರ್ತಾವೆ. ಒಂದು ರೀಸನಿಂಗ್, ಇನ್ನೊಂದು ಎಲಿಮೆಂಟ್ರಿ ಮ್ಯಾಥ್ಸ್, GK, ಇಂಗ್ಲೀಷ್. ಪ್ರತಿ ಸೆಕ್ಷನ್ನಲ್ಲೂ 25 ಕ್ವಶನ್ ಇರ್ತಾವೆ. ಈ ಪ್ರತಿಯೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಅದರ ಅರ್ಥ ಒಂದು ಸೆಕ್ಷನ್ಗೆ 25 ಮಾರ್ಕ್ಸ್. 1 ಕ್ವಶನ್ ಈಸ್ ಈಕ್ವಲ್ಸ್ ಟು 1 ಮಾರ್ಕ್ಸ್. ಸೊ 1 ಸೆಕ್ಷನ್ ಈಸ್ ಈಕ್ವಲ್ಸ್ ಟು 25 ಮಾರ್ಕ್ಸ್. ಸೊ ಒಟ್ಟಾರೆಯಾಗಿ 100 ಮಾರ್ಕ್ಸಿಂದ ಇದು ಪೇಪರ್ ಆಗಿರುತ್ತೆ. ಸೊ ನೋಡ್ರಿ, ಒಳ್ಳೆಯ ಅವಕಾಶ. ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳು ಯಾರ್ದು ಹೈಟ್ ಮ್ಯಾಚ್ ಆಗುತ್ತೆ, ಯಾರ್ದು ಏಜ್ ಮ್ಯಾಚ್ ಆಗುತ್ತೆ, ಈ ನೋಟಿಫಿಕೇಷನ್ಗೆ ನೀವಿಲ್ಲೇ ಅಪ್ಲೈ ಮಾಡ್ಬೋದು. ಸೊ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಕಂಪ್ಲೀಟಾಗಿ ಸಿಲೆಬಸ್ಸನ್ನು ನಾವು ತೋರಿಸ್ತಾ ಇದ್ದೀವಿ. ಆ್ಯಪ್ಟಿಟ್ಯೂಡ್ ಇರ್ಬೋದು, ರೀಸನಿಂಗ್ ಇರ್ಬೋದು, GK ಇರ್ಬೋದು, ಇಂಗ್ಲೀಷ್ ಇರ್ಬೋದು. ಸೊ ಎಲ್ಲ ಮಾಹಿತಿನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇದನ್ನು ಸ್ಕ್ರೀನ್ಶಾಟು ತೆಗೆದುಕೊಳ್ಬೋದು. ನೀವು ನೋಡ್ಬೋದು
ಲಾಸ್ಟ್ ಇಯರ್ ಮೇನಲ್ಲಿ ಆದಂಥ AOC ಫೈರ್ಮೆನ್ ಎಕ್ಸಾಮ್ನಲ್ಲಿ ನಮ್ಮ 2 ವಿದ್ಯಾರ್ಥಿಗಳು ನೋಡ್ರಿ, AOC ಫೈರ್ಮೆನ್ ಆಲ್ ಓವರ್ ಇಂಡಿಯಾ ಜಸ್ಟ್ 400ರಿಂದ 450 ವೇಕೆನ್ಸಿ ಇದ್ದು, ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಅಕ್ಟೋಬರ್ನಲ್ಲಿ ಬಂದಂಥ CIS ಫೈರ್ಮೆನ್ ರಿಸಲ್ಟ್ನಲ್ಲಿ ನಮ್ಮ 3 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಸೊ ಇಷ್ಟೆಲ್ಲ ರಿಸಲ್ಟನ್ನು ನಾವು ಕೊಟ್ಟಿದ್ದೀವಿ. ನೀವು ಕೂಡ ಬಂದು ಅಡ್ಮಿಷನ್ ಮಾಡಿಕೊಂಡು ಸಿಲೆಬಸ್ನ ನೀವು ಕಂಪ್ಲೀಟಾಗಿ ಮುಗಿಸ್ಕೊಂಡು ಹೋಗ್ಬೋದು. ಧನ್ಯವಾದಗಳು.